ಬೆಳಗಾವಿಯಲ್ಲಿ ಮಾನವೀಯತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಎತ್ತಿ ಹಿಡಿಯುವ ಅತ್ಯಂತ ಹೃದಯಸ್ಪರ್ಶಿ ಘಟನೆಯೊಂದು ನಡೆದಿದೆ. ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದ ಅನಾಥ ವೃದ್ಧೆಯೊಬ್ಬರ ಶವಕ್ಕೆ ಮಾಜಿ ಮಹಾಪೌರ ವಿಜಯ ಮೋರೆ ಅವರ ಮಾರ್ಗದರ್ಶನದಲ್ಲಿ ಆಲನ್ ವಿಜಯ ಮೋರೆ ಮತ್ತು ಅವರ ತಂಡ ಹಾಗೂ ಎಪಿಎಂಸಿ ಪೊಲೀಸರು ಸೇರಿ ಅತ್ಯಂತ ಗೌರವಯುತವಾಗಿ ಅಂತಿಮ ಸಂಸ್ಕಾರ ನೆರವೇರಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಮೃತರ ಸಂಬಂಧಿಕರಿಗಾಗಿ ಕಾಯಲಾಯಿತಾದರೂ ಯಾರೂ ಮುಂದೆ ಬರೆದಿದ್ದಾಗ ಎಪಿಎಂಸಿ ಪೊಲೀಸ್ ಠಾಣೆಯ ಸಿಪಿಐ ಉಸ್ಮಾನ್ ಔಟಿ ಅವರ ಸಹಕಾರದೊಂದಿಗೆ ಮೃತದೇಹಕ್ಕೆ ಸನಾತನ ಸಂಪ್ರದಾಯದಂತೆ ಗೌರವಯುತ ಅಂತ್ಯ ಸಂಸ್ಕಾರ ನೆರವೇರಿಸಲು ಸಾಮಾಜಿಕ ಕಾರ್ಯಕರ್ತರು ಮುಂದಾದರು. ಪೊಲೀಸ್ ಇಲಾಖೆ ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಮನ್ವಯತೆಯೊಂದಿಗೆ ಮೃತದೇಹವನ್ನು ಸಿವಿಲ್ ಆಸ್ಪತ್ರೆಯಿಂದ ಸದಾಶಿವನಗರದ ಸ್ಮಶಾನಕ್ಕೆ ಸಾಗಿಸಲಾಯಿತು. ಅಲ್ಲಿ ಆಲನ್ ವಿಜಯ ಮೋರೆ ಮತ್ತು ತಂಡದವರು ವೃದ್ಧೆಯ ಆತ್ಮಕ್ಕೆ ಶಾಂತಿ ಸಿಗುವಂತೆ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಈ ಮಾನವೀಯ ಕಾರ್ಯದಲ್ಲಿ ಎಪಿಎಂಸಿ ಪೊಲೀಸ್ ಸಿಬ್ಬಂದಿಗಳಾದ ಎಂ ಯಡಹಳ್ಳಿ, ಅವಧೂತ್ ತುಳ್ವೇಕರ್, ಅದ್ವೈತ್ ಚೌಹಾನ್ ಪಾಟೀಲ್, ಮೈಕಲ್ ಪಿಂಟೋ, ಶವವಾಹನದ ನಿಶಾರ್ ಸಂಶೇರ್, ಸಂಜಯ್ ಮೇತ್ರಿ, ಸದಾಶಿವನಗರದ ಸ್ಮಶಾನ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಸಹಕರಿಸಿದ್ರು. ಇನ್ ನ್ಯೂಸ್ ಬೆಳಗಾವಿ.